ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಸೇಫ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ಗೊತ್ತಾಗಬೇಕಂದ್ರೆ ನೀವು ಕಂಪ್ಲೀಟ್ ವಿಡಿಯೋ ನೋಡಬೇಕು. ಆ್ಯಂಡ್ ತಮ್ಮನೇಲೂ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತೆ ಏನು ಅಂತ ಹೇಳಿ. ಸೊ ಇವಾಗಷ್ಟೇ ಬಂದು ರೆಡಿ ಆಗಬೇಕು. ನಾನು ಏನೂ ಕೂಡ ಮಾಡಿಲ್ಲ. ಇವಾಗಷ್ಟೇ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ರೆಡಿ ಆಗಬೇಕಷ್ಟೇ. ರೆಡಿಯಾಗಿ ಆ್ಯಂಡ್ ಐ ಆಮ್ ಗೋಯಿಂಗ್ ಫಾರ್ ಶಾಪಿಂಗ್. ಯಾರಿಗೆ ಶಾಪ್ ಮಾಡೋಕ್ಕೆ ಹೋಗ್ತಿದ್ದೀನಿ ಏನು ಅಂತಲೂ ಕೂಡ ಗೊತ್ತಾಗತ್ತೆ ನಿಮಗೆ ನೋಡಿ. ಸೊ ನಾನು ಒಂದು 4-5 ಡೇಸ್ ನಾನು ಐ ವಾಸ್ ಟಾಕಿಂಗ್ ಟು ಮೈ ಸಿಸ್ಟರ್ ಆಯಿತಾ. ಸೊ ನಮ್ಮ ಅಕ್ಕ ಹತ್ರ ಮಾತಾಡುವಾಗ ಅವಳು ಏನೋ ಹೇಳ್ತಿದ್ಲು. ಅವಾಗ ನಾನು ಅದಕ್ಕೇ ಆಯಿತು, ನಾನು ಇಲ್ಲಿಂದನೇ ಝುಡಿಯೋದಲ್ಲಿ ಕಿಡ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮೊನ್ನೆ ಅವತ್ತು ಹೋಗಿರುವಾಗ ನಾನು ನೋಡಿದೆ. ಸೊ ಅದಕ್ಕಾಗಿ ಅಲ್ಲೊಂದ್ಸತಿ ನೋಡಿದರೆ ನನಗಿಷ್ಟ ಆದರೆ ತೊಗೊಳ್ಬೋದಲ್ಲ ಅಂತ ಹೇಳಿ ಯೋಚನೆ ಮಾಡಿದೆ. ಸೊ ಅದಕ್ಕಾಗಿ ನಾನಿವತ್ತು ಝುಡಿಯೋಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ಹೋಗಬೇಕು. ಆ್ಯಂಡ್ ಇವಾಗ ಆಲ್ರೆಡಿ ಟೈಮ್ ಆಲ್ಮೋಸ್ಟ್ 7 ಆಗ್ತಾ ಬಂದಿದೆ. ಸೊ ನಾನು ಹೋಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ನಿಯರ್ ಬೈಯೇ ಒಂದು ಝುಡಿಯೋ ಇದೆ ಆಯಿತಾ. ಪಾರ್ಕ್ ಸ್ಕ್ವೇರ್ ಮಾಲ್ ಇದೆ ಇಲ್ಲಿ, ಓಕ್ ಫಾರ್ಮಿಂದ ಸ್ವಲ್ಪ ಮುಂದೆ ಹೋದರೆ. ಸೊ ಅಲ್ಲಿ ನಾನು ಶಾಪ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಏನೇನು ತೊಗೊಳ್ತೀನಿ ಏನು ಅಂತ ಕೂಡ ನಾನು ತೋರಿಸ್ತೀನಿ. ಬನ್ನಿ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇವಾಗ ಕ್ವಿಕ್ಕಾಗಿ ಸ್ಕಿನ್ ಪ್ರಿಪ್ರೇಷನ್ ಮಾಡಿಕೊಂಡು ಬರ್ತೀನಿ. ಏನು ಜಾಸ್ತಿ ಮೇಕಪ್ ಎಲ್ಲ ಮಾಡಲ್ಲ. ಯೂಶಲಾಗೂ ಅಷ್ಟೇ ನಾನು ಏನು ಜಾಸ್ತಿ ಮೇಕಪ್ ಮಾಡಲ್ಲ. ಇಟ್ ಇಸ್ ಜಸ್ಟ್ ದಟ್ ಸನ್ಸ್ಕ್ರೀನ್ ಆ್ಯಂಡ್ ಒನ್ ಕಾಂಪ್ಯಾಕ್ಟ್ ಆ್ಯಂಡ್ ಲಿಪ್ ಲೈನರ್, ಲಿಪ್ಸ್ಟಿಕ್ ಆ್ಯಂಡ್ ಐಬ್ರೋ ಕರೆಕ್ಷನ್, ದಟ್ ಇಸ್ ಇಟ್. ಸೊ ಯಾವಾಗಲೂ ಅಷ್ಟೇ ಇರುತ್ತೆ ನನ್ನ ಮೇಕಪ್, ಸಿಂಪಲ್ಲಾಗಿ. ಸೊ 5 ಮಿನಿಟ್ಸ್ಗೆಲ್ಲ ರೆಡಿ ಆಗಿಬಿಡ್ತೀನಿ. ಸೊ ಲೆಟ್ಸ್ ಗೋ ಸೂನ್. ನಾನು ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಏನು ಗೊತ್ತಾ, ನನ್ನ ಮೇಕಪ್ ಅಂತಂದರೆ ನಾನೇನು ತುಂಬ ಟೈಮ್ ತೊಗೊಳ್ಳಲ್ಲ ಆಯಿತಾ. ಕ್ವಿಕ್ಕಾಗಿ ಆಗಿಬಿಡುತ್ತೆ 5 ಮಿನಿಟ್ಸಿಗೆ. ಬಟ್ ಒಂದಷ್ಟು ಮಸ್ಟ್ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಅದು ಯಾವ್ದು ಅಂತಂದರೆ ಐಬ್ರೋ ಕರೆಕ್ಟರ್ ಮತ್ತು ಲಿಪ್ ಲೈನರ್. ಸೊ ಅದೆರಡೂ ಹಾಕಲೇಬೇಕು ನಾನು, ಇಲ್ಲಾಂದರೆ ಏನೋ ನಂಗೆ ಅಷ್ಟೊಂದು ಕಂಫರ್ಟೇಬಲೇ ಇರೋಲ್ಲ. ಆ್ಯಂಡ್ ಲಿಪ್ಸ್ಟಿಕ್ಕೂ ಅಷ್ಟೇ, ಲೈಕ್ ವೆರಿ ಲೈಟ್ ಶೇಡ್ಸ್ನ ನಾನು ಯೂಸ್ ಮಾಡೋದು ಯಾವಾಗಲೂ. Guys, trust me, I did not even take 10 minutes to complete my makeup. ಸೊ ನೀವು ಮೇಕಪ್ ಅಂತ ಹೇಳೋಕ್ಕೆ ಆಗಲ್ಲ, ಬಿಕಾಸ್ ಇಟ್ ಇಸ್ ಜಸ್ಟ್ ದಟ್ ನಾನು ಒಂದು ಕ್ರೀಮ್ ಸನ್ಸ್ಕ್ರೀನ್ ಹಾಕೊತೀನಿ ಅಷ್ಟೇ. ಅದಾದಮೇಲೆ ಒಂದು ಕಾಂಪ್ಯಾಕ್ಟಲ್ಲಿ ಹಂಗೆ ಡ್ಯಾಪ್ ಮಾಡಿಬಿಟ್ಟು ಸೊ ಲಿಪ್ಸ್ಟಿಕ್ ಹಾಕಿದರೆ ಆಯಿತು. ಲಿಪ್ ಲೈನರ್ ಹಾಕ್ಕೊಂಡು ಮತ್ತು ಐಬ್ರೋ ಕರೆಕ್ಟ್ ಮಾಡಿಕೊಂಡು 5 ಮಿನಿಟ್ಸಲ್ಲಿ ಆಗೋಗುತ್ತೆ. ಸೊ ಕ್ವಿಕ್ಕಾಗಿ ರೆಡಿ ಆಗ್ಬೋದು. ನಾನು ಯಾವಾಗಲೂ ಎಲ್ಲಾದರೂ ಆಚೆ ಹೋಗೋಕ್ಕಿದೆ ಅಂತೆಲ್ಲ ಹೇಳುವಾಗ ಸೊ ಐ ಯೂಶಲಿ ಗೆಟ್ ರೆಡಿ ಲೈಕ್ ದಿಸ್ ಆಯಿತಾ. ಸೊ ಇವಾಗ ಆಲ್ಮೋಸ್ಟ್ ಡನ್. ಒಂದು ನಾರ್ಮಲ್ ಟೀ ಶರ್ಟ್ ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಸೊ ಅಷ್ಟೇ. ಸೊ ಸ್ಲೈಡರ್ಸ್ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ಐ ಆಮ್ ಗೋನ ಕ್ಯಾರಿ ಒನ್ ಬ್ಯಾಗ್ ಬಿಕಾಸ್ ಅಲ್ಲಿ ಹೋದ್ಮೇಲೆ ನನಗೆ ಶಾಪಿಂಗ್ ಮಾಡಿದ್ರೆ ಮತ್ತೆ ಅಲ್ಲಿ ಬ್ಯಾಗ್ ಬೇರೆ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಲೈಕ್ ಇಫ್ ಐ ಬೈ ಸೋ ಮೆನಿ ಸ್ಟಫ್ಸ್ ಆಲ್ಸೋ ಐ ಕ್ಯಾನ್ ಲೈಕ್ ಇಟ್ ವಿಲ್ ಫಿಟ್ ಟು ದಿಸ್ ಬ್ಯಾಗ್. ಸೊ ಈ ಬ್ಯಾಗ್ ಎಲ್ಲಿಂದ ತೊಗೊಂಡಿದ್ದು ಏನು ಅಂತ ಗೊತ್ತಾಗಬೇಕಂತಂದರೆ ನೀವು ನಂದು ಲಾಸ್ಟ್ ಒಂದು ವೀಡಿಯೋನ ನಾನು ಬಜೆಟ್ ಶಾಪಿಂಗ್ ಹಾಲ್ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಾಕಿದ್ದೀನಿ. ಸೊ ಇಫ್ ಯು ಗೈಸ್ ಗೋ ದೇರ್ ಆ್ಯಂಡ್ ಚೆಕ್ ಇಟ್, ಯು ವಿಲ್ ಗೆಟ್ ಟು ನೋ. ಸೊ ವಾಟ್ಸ್ ದಟ್ ವಿಡಿಯೋ ಇಫ್ ಯು ವನ್ ನೋ ಅಬೌಟ್ ದಿಸ್ ಬ್ಯಾಗ್. ಸೊ ಐ ಹ್ಯಾವ್ ಪೇಡ್ ವೆರಿ ಲೆಸ್ ಫಾರ್ ದಿಸ್ ಗೈಸ್, 200, ಲೆಸ್ ದೆನ್ 2, like almost 200 I guess. So it is good also, and I washed it 3-4 times and it is all nice and print is also all good. ಸೊ ನೀವು ಅದನ್ನು ಒಂದ್ಸತಿ ನೋಡಿ, ಆ ವಿಡಿಯೋ ಎಲ್ಲಿ ಏನು ಅಂತ ಗೊತ್ತಾಗುತ್ತೆ. ನಿಮಗೆ ಬೇಕಾದರೆ ನೀವು ಪರ್ಚೇಸ್ ಮಾಡಿ. ಸೊ ಐ ಆಮ್ ಆಲ್ಮೋಸ್ಟ್ ರೆಡಿ ನೌ. ಐ ಜಸ್ಟ್ ಹ್ಯಾವ್ ಟು, ಐ ಡೋಂಟ್ ನೋ, ಐಲ್ ಜಸ್ಟ್ ಟೇಕ್ ಒನ್ ಸ್ಕ್ರಂಚಿ ಆ್ಯಂಡ್ ದೆನ್ ಐಲ್ ಜಸ್ಟ್ ಗೋ. ಲೆಟ್ಸ್ ಗೋ. ಯಾ, ಸೊ ಗೈಸ್ ಐ ಆಮ್ ಆಲ್ ಸೆಟ್, ಆಲ್ ರೆಡಿ. ಇವಾಗ ಏನಂತ ಹೇಳಿದ್ರೆ ಬ್ಯಾಗ್ ಎತ್ಕೊಂಡು ಆಚೆ ಹೋಗ್ಬೇಕಷ್ಟೇ. ಆ್ಯಂಡ್ ನಾನು ಇಲ್ಲಿಂದ ಹತ್ರ ಇರೋದ್ರಿಂದ ಐ ಹ್ಯಾವ್ ಟು ಗೋ ಬೈ ವಾಕ್ ಫಾರ್ ಅ ವೈಲ್ ಆಯಿತಾ. ಸೊ ಅಲ್ಲಿಂದ ಮತ್ತೆ ಝುಡಿಯೋ ಇಟ್ ಈಸ್ ವೆರಿ ನಿಯರ್. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ನಾನು ಒಬ್ಬಳೇ ಆದ್ರೂ ಲೇಟ್ ಆದ್ರೂ ಏನೂ ತೊಂದರೆ ಇಲ್ಲ. ಬಿಕಾಸ್ 9:30, 10 ಆ ಥರ ಎಲ್ಲ ನಾನು ಒಂದೊಂದ್ಸಲ ಓಡಾಡ್ತೀನಿ. 9:30, 10 ಆಗಿಲ್ಲ. ಸೊ ನೋ ವರೀಸ್ ಅಟ್ ಆಲ್. ಸೊ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಲೆಟ್ಸ್ ಗೋ. ಸೊ ಗೈಸ್ ಇವಾಗಷ್ಟೇ ರೀಚ್ ಆದೆ ಝುಡಿಯೋಗೆ. ಆ್ಯಂಡ್ ಇದು ಮಾಲಲ್ಲಿ ಇದ್ದಿದ್ದು ಆಯಿತಾ. ಸೊ ಹಾಗಾಗಿ ಬೇರೆ ಎಲ್ಲಾದರೂ ಹೋಗ್ಬೋದಾ ಅಂತ ಯೋಚನೆ ಮಾಡಿದೆ. ಆ್ಯಂಡ್ ದೆನ್ ಲಾಸ್ಟ್ ಟೈಮ್ ನಾನು ಯಾವಾಗೋ ಹೋಗಿದ್ದಾಗ ಝುಡಿಯೋದಲ್ಲಿ ನೈಸ್ ಕಲೆಕ್ಷನ್ಸ್ ನೋಡಿದ್ದೆ ಆಯಿತಾ. ಸೊ ಕಿಡ್ಸ್ಗೆ ಲೈಕ್ ಆ ಪ್ರೈಸಲ್ಲಿ ವರ್ತ್ ಅಂತ ಅನ್ನಿಸ್ತು ನನಗೆ. ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಆ್ಯಂಡ್ ನಾನು ನನ್ನ ನೆಫ್ಯೂಗೆ ಪರ್ಚೇಸ್ ಮಾಡಬೇಕಾಗಿದ್ದರಿಂದ ಸರಿ ಆಯಿತು, ಚೆನ್ನಾಗಿರೋದು ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಹೋದೆ. ಆ್ಯಂಡ್ ಹಾಗೆಯೇ ನಾನು
ನನಗೆ ಕೂಡ ಒಂದಷ್ಟು ಕಲೆಕ್ಷನ್ಸ್ನ ನೋಡಿದೆ, ಬಟ್ ಏನೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಏನೋ ಒಂದು ಸ್ವಲ್ಪ ಎಲ್ಲ ಬಿಗ್ ಸೈಜ್ ಅಂತ ಅನಿಸುತ್ತೆ ನನಗೆ ಸಮ್ಟೈಮ್ಸ್. ಸೊ ಹಾಗಾಗಿ ನಾನು ಲೈಕ್ ಎಲ್ಲ ಟೈಮು ತೊಗೊಳ್ಳಲ್ಲ, ಯಾವಾಗಾದರೂ ನನಗೆ ಪರ್ಫೆಕ್ಟ್ ಫಿಟ್ ಅನ್ನಿಸ್ತಿದೆ ಆ ಥರ ಏನಾದರೂ ಇರುವಾಗ ಮಾತ್ರ ತೊಗೊಳ್ತೀನಿ. ಆ್ಯಂಡ್ ನನ್ನ ಕುಲ್ಸಿಗೆ ನಾನು ಒಂದಷ್ಟು ಬಟ್ಟೆಗಳನ್ನ ನೋಡಿದೆ. ಆ್ಯಂಡ್ ಏನೇನು ತೊಗೊಂಡೆ ಏನಂತ ಕೊನೆಯಲ್ಲಿ ತೋರಿಸ್ತೀನಿ ನಾನು. ತುಂಬ ಕಲೆಕ್ಷನ್ಸ್ನ ನೋಡ್ತಿದ್ದೆ, ಬಟ್ ಅಟ್ ದ ಸೇಮ್ ಟೈಮ್ ಅಲ್ವಾ, ಅವ್ನು ಇದ್ದಿದ್ದಿದ್ರೆ ನನಗೆ ನೋಡಿ ತೊಗೊಳಕ್ಕೆ ಈಸಿ ಆಗ್ತಿತ್ತು ಲೆಂತ್ ಎಲ್ಲ. ಬಿಕಾಸ್ ಸೈಜು ಒಂದೊಂದು ಬ್ರ್ಯಾಂಡಿದು ಸೈಜ್ ಡಿಫರ್ ಆಗುತ್ತೆ. ಹಾಗಾಗಿ ನಾನು ಯೋಚನೆ ಮಾಡ್ತಿದ್ದೆ ಆಗತ್ತಾ ಇಲ್ವಾ ಅಂಥೇಳಿ. 3 to 4 ತೊಗೊಳ್ಳ, 4 to 5 ತೊಗೊಳ್ಳ. ಈಸ್ ಆಲ್ಮೋಸ್ಟ್ 4 years ಇವಾಗ, ಬಟ್ ಅವ್ನಿಗೆ 3 to 4 ತೊಗೊಂಡ್ರೇನೂ ಆಗುತ್ತೆ, 2 to 3 ಕೂಡ ಆಗುತ್ತೆ. ಬಿಕಾಸ್ ಈಸ್ ಲಿಟಲ್ ಥಿನ್ ಆಯಿತಾ. ಸೊ ಹಾಗಾಗಿ ಯಾವ್ದು ತೊಗೊಳ್ಳೋದು ಏನು ಅಂತ ತುಂಬ ಯೋಚನೆ ಮಾಡಿದೆ. ಆಮೇಲೆ ಸರಿ ಆಯಿತು, ಅವ್ನು ಎಷ್ಟು ಉದ್ದ ಇದ್ದಾನೆ ಏನು ಅದೆಲ್ಲ ಯೋಚನೆ ಮಾಡಿ, ಆಮೇಲೆ ನನ್ನ ಕೈಯಲ್ಲೆಲ್ಲ ನಾನು ಪ್ಯಾಂಟ್ ಎಷ್ಟು ಉದ್ದ ಇದೆ ಎಲ್ಲ ಮೆಷರ್ ಮಾಡಿಕೊಂಡು, ಸೊ ಫೈನಲಿ ಒಂದು ಪ್ಯಾಂಟು ಮತ್ತು ಒಂದು ಟೀ ಶರ್ಟ್ ಆ್ಯಂಡ್ ಒಂದು ಶರ್ಟ್ ಎಲ್ಲ ತೊಗೊಂಡೆ. ಇನ್ ಕೇಸ್ ಅವ್ನು ಇದ್ದಿದ್ದರೆ ನಾನು ಇನ್ನೂ ಏನಾದರೂ ಜಾಸ್ತಿ ಶಾಪ್ ಮಾಡ್ಬೋದಿತ್ತೇನೋ, ಬಿಕಾಸ್ ಹಾಕಿ ನೋಡಿ ತೊಗೊಂಡ್ರೆ ಅಲ್ಲ ಅವಾಗೇನೋ ಒಂಥರ ನನಗೆ ಖುಷಿ ಆಗುತ್ತೆ ಆ್ಯಂಡ್ ಚೆನ್ನಾಗೂ ಇರುತ್ತೆ. ಮತ್ತು ಏನೋ ಸರಿ ಆಯಿತು ಇವಾಗ ಎಷ್ಟಾಗತ್ತೆ ಅಷ್ಟು ತೊಗೊಳ್ಳೋಣ, ಮತ್ತೆ ಬೇಕಿದ್ರೆ ನೋಡೋಣ ಅಂತ ಹೇಳಿ ತೊಗೊಂಡೆ. ಆ್ಯಂಡ್ ಅಲ್ಲಿಂದ ಆಚೆ ಬಂದೆ, ಎಲ್ಲದನ್ನು ತೊಗೊಂಡು ಸರಿ ಆಯಿತು ಹೋಗೋಣ ಇನ್ನು ಪಿ ಜಿಗೆ ಅಂತ. ಬಟ್ ಬರುವಾಗ ಐ ಗಾಟ್ ಟು ಮೀಟ್ ಮೈ ಫ್ರೆಂಡ್. ಸೊ ನಾನು ಆಮೇಲೆ ಮತ್ತೆ ನನ್ನ ಫ್ರೆಂಡ್ನ ಮೀಟಾಗಿ ಸರಿ ಆಯಿತು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಟೆಲ್ಗೆ ಹೋಗಿ ಮನೀಸಲ್ಲಿ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಐ ಕೇಮ್ ಬ್ಯಾಕ್. ಕುಲ್ಸಿನ ಕರ್ಕೊಂಡು ಹೋಗಿದ್ದಿದ್ರೆ ಪ್ರಾಬ್ಲಿ ಜಾಸ್ತಿ ಏನಾದರೂ ತೊಗೋಬೋದಿತ್ತೇನೋ, ಬಟ್ ನನಗೆ ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿ ಗೊತ್ತಾಗದೇ ಇರೋ ಕಾರಣ ನಾನು ಒಂದು ಈ ಪ್ಯಾಂಟು ಕಾಟನ್ ಮಿಕ್ಸ್ ಅದು ಆ್ಯಂಡ್ ಒಂದು ಟೀ ಶರ್ಟ್ ಬ್ಲ್ಯಾಕ್ ಕಲರ್, ನಾನು ಈ ಶರ್ಟ್ ತುಂಬ ಇಷ್ಟ ಆಯಿತು. ಸೊ ಐ ಗಾಟ್ ಇಟ್. ನಾನು ಇವಾಗಷ್ಟೇ ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಏನಂತ ತೊಗೊಬಂದಿದ್ದೀನಿ ಏನು ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಮಾಡಿ ಹಾಕಿರ್ತೀನಿ. ಸೊ ನೋಡಿ ಹೇಗಿತ್ತು ಈ ವಿಡಿಯೋ ಅಂತ ಹೇಳಿ. ಐ ಹೋಪ್ ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬೀಯಿಂಗ್ ಹ್ಯಾಪಿ ಇಸ್ ದ ರೆಸ್ಪಾನ್ಸಿಬಿಲಿಟಿ, ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್, ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.